ಇವತ್ತಿನ ವಿಷಯ ಡಿಫಾರೆಸ್ಟೇಷನ್ ಅಥವಾ ಅರಣ್ಯನಾಶ ಮತ್ತೆ ಬಿಗ್ ಡ್ಯಾಮ್ಸ್, ದೊಡ್ಡ ದೊಡ್ಡ ಅಣೆಕಟ್ಟೆಗಳು ಕಾಡುಗಳು ಮತ್ತು ಬುಡಕಟ್ಟು ಜನರ ಮೇಲೆ ಏನು ಪರಿಣಾಮವನ್ನು ಬೀರುತ್ತೆ ಇದರ ಬಗ್ಗೆ ಹೇಳುವಂಥದ್ದು. ಮತ್ತೆ ದೊಡ್ಡ ಅಣೆಕಟ್ಟುಗಳ ವಿರುದ್ಧ ಅದು ನಿರ್ಮಾಣ ಆಗಬಾರ್ದಂತ ಹೇಳಿ ಯಾವ ಯಾವ ಚಳುವಳಿಗಳು ನಡೆದಿವೆ ಅವುಗಳ ಬಗ್ಗೆ ಹೇಳುವಂಥದ್ದು. ಮತ್ತೆ ಮೈನಿಂಗ್ ಅಥವಾ ಗಣಿಗಾರಿಕೆಯ ಬಗ್ಗೆ ಅದು ಜೀವವೈವಿಧ್ಯದ ಮೇಲೆ, ಗ್ರಾಮೀಣ ಜನ ಸಮುದಾಯದ ಮೇಲೆ ಮತ್ತು ಪರಿಸರದ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಹೇಳುವಂಥದ್ದು ಇವತ್ತಿನ ಟಾಪಿಕ್ಸ್. ಮೊದಲಿಗೆ ನಾವು ಡಿಫಾರೆಸ್ಟೇಷನ್ ಅಥವಾ ಅರಣ್ಯ ನಾಶ ಅಂದರೆ ಏನು ಎಂಬುದನ್ನು ತಿಳ್ಕೊಳ್ಳೋಣ. ಅರಣ್ಯ ನಾಶ ಅಂದ್ರೆ ಅದು ಶಾಶ್ವತವಾಗಿ ಒಂದು ಅರಣ್ಯವು ನಾಶವಾಗುವಂಥದ್ದು. ಯಾಕೆ ಅರಣ್ಯ ನಾಶ ಆಗುತ್ತೆ ಅಂದ್ರೆ ಮನುಷ್ಯರಿಗೆ ಅದನ್ನು ಉಪಯೋಗಿಸಿಕೊಂಡು ಮನುಷ್ಯನ ಜೀವನ ಸಾಗಿಸ್ಲಿಕ್ಕೆ ಏನ್ ಮಾಡ್ತಾನೆ ಅಂದ್ರೆ ಅರಣ್ಯಗಳನ್ನು ಕಡಿತಾನೆ. ಹೀಗೆ ಮನುಷ್ಯನ ವಿವಿಧ ಲಾಭಗಳಿಗೋಸ್ಕರ ಅರಣ್ಯಗಳನ್ನು ಕಡಿದು ಅದು ಅಲ್ಲಿ ಸಂಪೂರ್ಣವಾಗಿ ನಾಶ ಹೊಂದುವುದನ್ನು ಡಿಫಾರೆಸ್ಟೇಷನ್ ಅಥವಾ ಅರಣ್ಯ ನಾಶ ಅಂತ ಹೇಳ್ತೇವೆ. ಅರಣ್ಯ ನಾಶಕ್ಕೆ ಮನುಷ್ಯನೇ ಕಾರಣ. ಈಗ ಡಿಫಾರೆಸ್ಟೇಷನ್ ಅಥವಾ ಅರಣ್ಯ ನಾಶ ಹೇಗಾಗುತ್ತೆ ಇದನ್ನು ನಾವು ತಿಳ್ಕೊಳ್ಬೇಕು. ಅಂದ್ರೆ ಕಾಸಸ್ ಆಫ್ ಡಿಫಾರೆಸ್ಟೇಷನ್, ಅರಣ್ಯ ನಾಶ ಹೇಗಾಗುತ್ತೆ. ಮರಗಳನ್ನು, ಈಗ ಮನುಷ್ಯರ ಮನೆಗಳನ್ನು ಮತ್ತೆ ನಗರೀಕರಣಕ್ಕೋಸ್ಕರ ನಮಗೆ ಏನು ಲ್ಯಾಂಡ್ ಅಥವಾ ಜಾಗ ಬೇಕಾಗುತ್ತೆ. ಮನೆಗಳನ್ನು ಕಟ್ಟಲು ಮತ್ತು ನಗರೀಕರಣಕ್ಕೋಸ್ಕರ ನಮಗೆ ಜಾಗ ಬೇಕಾಗುತ್ತೆ, ಸ್ಥಳಾವಕಾಶ ಬೇಕಾಗುತ್ತೆ. ಆಗ ಏನ್ ಮಾಡ್ತೇವೆ ಅಂದ್ರೆ ನಾವು ಕಾಡುಗಳನ್ನು ಕಡಿತಾ ಹೋಗ್ತೇವೆ. ಇದು ಒಂದು ಡಿಫಾರೆಸ್ಟೇಷನ್ ಅಥವಾ ಅರಣ್ಯ ನಾಶಕ್ಕೆ ಕಾರಣ ಆಗುತ್ತೆ. ಅಂದ್ರೆ ಜನಸಂಖ್ಯೆ ಜಾಸ್ತಿ ಆದ ಹಾಗೆ ಮನೆಗಳು ಬೇಕು, ಮತ್ತೆ ನಗರೀಕರಣ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ನಮಗೆ ಸ್ಥಳಾವಕಾಶ ಬೇಕು. ಏನ್ ಮಾಡೋದು, ಇದ್ದ ಕಾಡನ್ನು ಕಡಿಯೋದು, ಇದರಿಂದ ಅರಣ್ಯ ನಾಶ ಆಗುತ್ತಾ ಹೋಗುತ್ತೆ. ಮತ್ತೆ ನಮ್ಮ ಒಂದು ಏನ್ ಹೇಳ್ತಾರೆ ಕಮರ್ಷಿಯಲ್, ಆರ್ಥಿಕ ಅಥವಾ ವಾಣಿಜ್ಯ ಉದ್ದೇಶಗಳಿಗೋಸ್ಕರ ಮರಗಳನ್ನು ಕಡಿಯೋದು. ಈಗ ನಮಗೆ ಫರ್ನಿಚರ್, ಪೀಠೋಪಕರಣಗಳು ಅಥವಾ ಒಂದು ಕಟ್ಟಿಗೆ ಇತ್ಯಾದಿಗಳಿಗೋಸ್ಕರ ನಾವು ಕಾಡುಗಳನ್ನು ಕಡಿತೇವೆ. ಇದರಿಂದ ಅರಣ್ಯ ನಾಶ ಉಂಟಾಗುತ್ತೆ. ಮತ್ತೆ ಪಾಮ್ ಆಯಿಲ್, ಇದಕ್ಕೋಸ್ಕರ ನಾವು ಮರಗಳನ್ನು ಕಡಿತೇವೆ. ಅಂದ್ರೆ ಒಟ್ಟಾರೆ ಏನಂದ್ರೆ ಮನುಷ್ಯನ ಲಾಭಕ್ಕೋಸ್ಕರ ನಾವು ಅರಣ್ಯಗಳನ್ನು ಕಡಿತಾ ಹೋಗ್ತೇವೆ. ಮತ್ತೊಂದು ರ್ಯಾಂಚ್ ಅಂತ ಹೇಳ್ತಾರೆ. ಅಮೆರಿಕದಲ್ಲಿ ದೊಡ್ಡ ದೊಡ್ಡ ಜಾನುವಾರು ಕೋಣೆಗಳು, ಜಾನುವಾರುಗಳನ್ನು ಸಾಕಲು ಅಮೆರಿಕದಲ್ಲಿ ರ್ಯಾಂಚ್ ಅಂತ ಹೇಳಿ ಒಂದು ದೊಡ್ಡ ಜಾನುವಾರು ಕೋಣೆ ಇರುತ್ತೆ. ಇದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಮರಗಳನ್ನು ಕಡಿತಾ ಇದ್ದಂದ್ರೆ ಆ ರ್ಯಾಂಚ್ ಅನ್ನು ನಿರ್ಮಿಸಲು ಮತ್ತೆ ಅದನ್ನು ಸ್ಥಳಾವಕಾಶಕ್ಕೋಸ್ಕರ ದೊಡ್ಡ ದೊಡ್ಡ ಮರಗಳನ್ನು ಕಡಿತಾರೆ. ಇದು ಏನಾಗುತ್ತಂದ್ರೆ ಅರಣ್ಯ ನಾಶಕ್ಕೆ ಕಾರಣ ಆಗುತ್ತೆ. ಒಟ್ಟಾರೆ ಹೇಳುವುದಾದ್ರೆ ಮನುಷ್ಯನ ಲಾಭಕ್ಕೋಸ್ಕರ ಅರಣ್ಯಗಳು ಬಲಿಯಾಗ್ತಾ ಹೋಗ್ತವೆ. ಈಗ ನಾವು ನೋಡ್ಬೇಕಾಗಿರುವಂತದ್ದು ದೊಡ್ಡ ಡ್ಯಾಮ್ಗಳು. ಸಣ್ಣ ಡ್ಯಾಮ್ಗಳ ಪ್ರಶ್ನೆ ಇಲ್ಲ. ಸಣ್ಣ ಡ್ಯಾಮ್ಗಳು, ಒಡ್ಡುಗಳು ಎಲ್ಲ ಇರುತ್ತೆ, ಅದು ವಿಷಯ ಬೇರೆ. ದೊಡ್ಡ ಡ್ಯಾಮ್ಗಳು, ದೊಡ್ಡ ಅಣೆಕಟ್ಟುಗಳು ಏನ್ ಮಾಡ್ತವೆ, ಅದರಿಂದ ನೆಗೆಟಿವ್ ಇಫೆಕ್ಟ್ ಏನಾಗುತ್ತೆ, ಒಂದು ಕಾಡುಗಳ ಮೇಲೆ ಅಥವಾ ಒಂದು ಬುಡಕಟ್ಟು ಜನರ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತೇಳಿ ನಾವು ನೋಡಬೇಕಾಗುತ್ತೆ. ಏನಾಗುತ್ತಂದ್ರೆ ಈಗ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟುವಾಗ ಅದರ ಸುತ್ತಮುತ್ತಲಿನ ಜನಗಳನ್ನು ಸ್ಥಳಾಂತರಿಸಬೇಕಾಗತ್ತೆ. ಯಾಕಂದ್ರೆ ಈ ಸ್ಥಳಾಂತರಿಸೋದು ಯಾಕಂದ್ರೆ ಒಂದು ಏನಂದ್ರೆ ಅಣೆಕಟ್ಟುಗಳ ಸುತ್ತಮುತ್ತ ಯಾರು ಜನರು ಇರಬಾರ್ದು. ಯಾಕಂದ್ರೆ ಒಂದು ಕಾರಣ ಏನಂದ್ರೆ ನೀರು ಒಂದು ಅಣೆಕಟ್ಟೆಯಲ್ಲಿ ಒಂದು ಮಿತಿಗಿಂತ ಜಾಸ್ತಿ ಆದಾಗ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಅದನ್ನು ನೀರನ್ನು ಬಿಡಬೇಕಾಗತ್ತೆ. ವಾಟರ್ ಶುಡ್ ಬಿ ರಿಲೀಸ್ಡ್. ನೀರನ್ನು ಅಣೆಕಟ್ಟುಗಳು ಒಂದು ಮಿತಿಗಿಂತ ಜಾಸ್ತಿ ಆದ ಕೂಡಲೇ ನೀರನ್ನು ಬಿಡುಗಡೆ ಮಾಡಬೇಕಾಗತ್ತೆ. ಆಗ ಏನಾಗುತ್ತಂದ್ರೆ ಆ ಅಣೆಕಟ್ಟಿನ ಪ್ರದೇಶದಲ್ಲಿ ಒಂದು ಕೃತಕ ಪ್ರವಾಹ ಉಂಟಾಗುತ್ತೆ. ಅದು ನಿಜವಾದ ಪ್ರವಾಹ ಅಲ್ಲ,
ಆ ನೀರನ್ನು ಬಿಡುವುದರಿಂದ ಅಂದರೆ ಆ ಅಣೆಕಟ್ಟಿನಲ್ಲಿ ಇರುವಂಥ ನೀರಿನ ಒತ್ತಡವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಆ ನೀರನ್ನು ಬಿಡುತ್ತಾರೆ. ಬಿಟ್ಟಾಗ ಏನಾಗುತ್ತೆ ಅಂದರೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕೃತಕ ಪ್ರವಾಹ ಉಂಟಾಗುತ್ತೆ. ಇದು ನೀವು ಉತ್ತರ ಕರ್ನಾಟಕ ಭಾಗದಲ್ಲಿ ಕೃತಕ ಪ್ರವಾಹ ಆಗಾಗ್ಗೆ ಉಂಟಾಗೋದನ್ನು ನ್ಯೂಸ್ ಪೇಪರಲ್ಲಿ ಓದ್ತಿರ್ತೀರ. ಇದರಿಂದ ಏನಾಗುತ್ತೆ ಅಂದರೆ ಅದರ ಸುತ್ತಮುತ್ತಲು ಯಾರೂ ಇರಬಾರ್ದು. ಒಂದಷ್ಟು ಏರಿಯಾದಲ್ಲಿ ಎಷ್ಟೋ ಎಕರೆಗಟ್ಟಲೆ ಜಾಗದಲ್ಲಿ ಮನುಷ್ಯರು ವಾಸ ಮಾಡುವುದು ಕಷ್ಟ ಆಗುತ್ತೆ. ಹಾಗಾಗಿ ಅಣೆಕಟ್ಟುಗಳನ್ನು ಸ್ಟಾರ್ಟ್ ಮಾಡುವಾಗ ಶುರು ಮಾಡುವಾಗ ಅದರ ಸುತ್ತಮುತ್ತಲಿನ ಜನರನ್ನು ಬೇರೆ ಕಡೆಗೆ ಸ್ಥಳಾಂತರಿಸ್ತಾರೆ. ಆದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿನ ಸ್ಥಳೀಯರಿಗೆ, ಬುಡಕಟ್ಟು ಜನರಿಗೆ ಎಲ್ಲ ಸಮಸ್ಯೆ ಉಂಟಾಗುತ್ತೆ. ಮಾತ್ರವಲ್ಲ, ಈಗ ಕೃತಕ ಪ್ರವಾಹದಿಂದ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಅದು ಮಿತಿಮೀರಿ ಪ್ರವಾಹ ಉಂಟಾಗಿ ಹತ್ತಿರದ ಕಾಡುಗಳು ನಾಶ ಆಗುತ್ತೆ ಮತ್ತು ಕೃಷಿ ಭೂಮಿ ಕೂಡ ನಾಶ ಆಗುವ ಸಾಧ್ಯತೆ ಇರುತ್ತೆ. ಇದರಿಂದ ಈ ದೊಡ್ಡ ದೊಡ್ಡ ಅಣೆಕಟ್ಟುಗಳು ತುಂಬಾ ಪರಿಣಾಮವನ್ನು ಬೀರುತ್ತೆ. ಮುಂದೆ ನಾವು ನೋಡ್ಬೇಕಾಗಿರುವಂಥದ್ದು ಏನಂದ್ರೆ ಇದರ ಬಗ್ಗೆ ದೇಶಾದ್ಯಂತ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಚಳವಳಿಗಳು ನಡೆದಿವೆ. ಅಂದ್ರೆ ದೊಡ್ಡ ಅಣೆಕಟ್ಟುಗಳು ನಮ್ಮ ಜನರಿಗೆ ಮಾರಕ ಆಗಿರುತ್ತೆ. ನಮ್ಮ ಜನರ, ಬುಡಕಟ್ಟು ಜನರು, ಸ್ಥಳೀಯರು ಆ ಪ್ರದೇಶವನ್ನು ಬಿಟ್ಟು ಬೇರೆ ಪ್ರದೇಶಕ್ಕೆ ದೊಡ್ಡ ಮಟ್ಟದಲ್ಲಿ ಸ್ಥಳಾಂತರ ಮಾಡಬೇಕಾಗುತ್ತೆ. ಇದಾದ್ದರಿಂದ ನಮಗೆ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟುವುದು ಬೇಡ. ಇದು ನಮಗೆ ಪರಿಸರಕ್ಕೂ ಹಾನಿ, ಕಾಡುಗಳು ನಾಶ ಆಗುತ್ತೆ, ಜನರಿಗೆ ತೊಂದರೆ ಅಂತ ಹೇಳಿ ಬೇರೆ ಬೇರೆ ಪ್ರದೇಶದಲ್ಲಿ ಈ ದೊಡ್ಡ ಅಣೆಕಟ್ಟುಗಳ ವಿರುದ್ಧ ಆಂದೋಲನಗಳು ಅಥವಾ ಚಳವಳಿಗಳು ನಡೆದಿವೆ. ನಮ್ಮ ದೇಶದಲ್ಲಿ ಹೇಳೋದಾದ್ರೆ ಮೇಧಾ ಪಡ್ಕರ್ ಅವರ ನೇತೃತ್ವದಲ್ಲಿ ಒಂದು ನರ್ಮದಾ ಬಚಾವ್ ಆಂದೋಲನ ಅಂತ ಶುರುವಾಯಿತು. ಇದು ನರ್ಮದಾ ನದಿಯ ಅಡ್ಡಲಾಗಿ ಕಟ್ಟಿದ ಒಂದು ದೊಡ್ಡ ಅಣೆಕಟ್ಟು, ಇದರ ವಿರುದ್ಧವಾಯಿತು. ಇದು ಗುಜರಾತ್ ಪ್ರದೇಶದಲ್ಲಿ ನರ್ಮದಾ ನದಿ ಇದೆ. ಇದರಲ್ಲಿ ಏನಾಗಿತ್ತು ಅಂದ್ರೆ ಅವರು ಅಣೆಕಟ್ಟಿನ ಹೈಟ್ ಜಾಸ್ತಿ ಮಾಡ್ತಾ ಹೋದ್ರು. ಇದರಿಂದ ಏನಾಗುತ್ತೆ, ಅಣೆಕಟ್ಟಿನ ಹೈಟ್ ಜಾಸ್ತಿ ಅಂದ್ರೆ ಜಾಸ್ತಿ ನೀರು ಶೇಖರ ಆಗುತ್ತಾ ಹೋಗುತ್ತೆ. ಹಾಗಾಗಿ ನೀರನ್ನು ಬಿಡುಗಡೆ ಮಾಡುವಾಗ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳು ಮುಳುಗಿ ಹೋಗುತ್ತೆ. ಆದ್ರಿಂದ ಮೇಧಾ ಪಡ್ಕರ್ ಅವರ ನೇತೃತ್ವದಲ್ಲಿ ನರ್ಮದಾ ಅಣೆಕಟ್ಟಿನ ಮೇಲೆ ಅಣೆಕಟ್ಟು ಬೇಡ ಎಂಬ ತೀರ್ಮಾನವನ್ನು ತೆಗೆದುಕೊಂಡು ಒಂದು ಚಳವಳಿಯನ್ನೇ ಶುರು ಮಾಡಿದರು. ಮತ್ತೆ ಕಾಣುವಂಥದ್ದು ಬಿಗ್ ಆಕ್ಷನ್ ಗ್ರೂಪ್. ಚಿಲಿಯಲ್ಲಿ ಒಂದು ಬಯೋ ರಿವರ್ ಅಂತ ಇದೆ. ಅದರಲ್ಲಿ ಏನ್ ಮಾಡಿದ್ರು ಅಂದ್ರೆ ದೊಡ್ಡ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, ಅಂದ್ರೆ ನೀರಿನಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡುವ ಒಂದು ಯೋಜನೆ, ಜಲವಿದ್ಯುತ್ ಯೋಜನೆ ಚಿಲಿಯಲ್ಲಿ ಬಯೋ ನದಿಗೆ ಅಡ್ಡಲಾಗಿ ಅದನ್ನು ಶುರು ಮಾಡಿದ್ರು. ಅದರ ವಿರುದ್ಧ ಬಿಗ್ ಆಕ್ಷನ್ ಗ್ರೂಪ್ ಅಂತ ಹೇಳಿ ಒಂದು ಜನರ ಗ್ರೂಪ್ ಅದು ಚಳವಳಿ ಮಾಡ್ತಾ ಹೋಯ್ತು. ಹಾಗೆ ಮಲೇಷ್ಯಾದ ಬಕುನ್ ನದಿಯಲ್ಲಿ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆ, ಅಂದ್ರೆ ಜಲವಿದ್ಯುತ್ ಯೋಜನೆಗೆ NGOಗಳ ಒಕ್ಕೂಟ ಒಂದು ಪ್ರತಿಭಟನೆಯನ್ನು ಮಾಡಿತು. ಇದೆಲ್ಲ ಮಾತ್ರವಲ್ಲ, ಪೆರುಪೆಬಾ ನದಿಯ ಅಡ್ಡಲಾಗಿ ಬ್ರೆಜಿಲ್ನಲ್ಲಿ ಒಂದು ಪೆರುಪೆಬಾ ಅಂತ ಒಂದು ನದಿ ಇದೆ. ಅದಕ್ಕೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟು ಬೇಡ, ಯಾಕಂದ್ರೆ ಅದು ಗಣಿಗಾರಿಕೆಯ ಒಂದು ದೊಡ್ಡ ಸಂಸ್ಥೆ ವೇಲ್ ಅಂತ ಇದೆ, ಅವ್ರು ಮಾಡಿದ್ದು. ಅದರಲ್ಲಿ ಏನಾಯ್ತು ಅಂದ್ರೆ ಅದು ಕುಸಿದು ಬಿತ್ತು, ಅಣೆಕಟ್ಟು 2-3 ಬಾರಿ ಕುಸಿದು ಬಿತ್ತು. ಆದ್ರಿಂದ ದೊಡ್ಡ ಅಣೆಕಟ್ಟು ನಮ್ಗೆ ಬೇಡ ಅಂತ ಹೇಳಿ ಏನಾಗುತ್ತೆ ಅಂದ್ರೆ ದೊಡ್ಡ ಅಣೆಕಟ್ಟು ಇಲ್ಲಿ ಅದು ಕುಸಿದು ಬಿದ್ರೆ ಅದು ಬಹಳ ಕಷ್ಟ ಆಗುತ್ತೆ, ಹತ್ತಿರದ ಎಲ್ಲ ಪ್ರದೇಶಗಳು ಮುಳುಗಡೆ ಆಗುತ್ತೆ. ಹಾಗೆ ಮುಂದೆ ಇರುವಂತದ್ದು ಮೈನಿಂಗ್ ಅಥವಾ ಗಣಿಗಾರಿಕೆಯಿಂದ ಪರಿಸರ ಮತ್ತೆ ಗ್ರಾಮೀಣ ಸಮುದಾಯ ಮತ್ತು ಅವರ ಒಂದು ಏನ್ ಹೇಳ್ತಾರೆ ಲೈವ್ಲಿಹುಡ್, ಜೀವನೋಪಾಯ ಮತ್ತು ಬಯೋಡೈವರ್ಸಿಟಿ, ಜೀವವೈವಿಧ್ಯತೆ ಬಗ್ಗೆ ಏನು ಪರಿಣಾಮ ಬೀರುತ್ತೆ ಅಂತ ಹೇಳಿ. ಮುಖ್ಯ ಆಗಿರುವಂತದ್ದು ಮಾಲಿನ್ಯ ಅಂದ್ರೆ ಪರಿಸರ ಮಾಲಿನ್ಯ. ಅದು ಜಲ ಮಾಲಿನ್ಯ ಆಗಿರ್ಬೋದು, ಅಥವಾ ಗಾಳಿ ಅನಿಲ ಮಾಲಿನ್ಯ ಆಗಿರ್ಬೋದು, ಅಥವಾ ಶಬ್ದ ಮಾಲಿನ್ಯ ಆಗಿರ್ಬೋದು. ಗಣಿಗಾರಿಕೆಯಿಂದ ಇವು ಆಗಿರುವಂತದ್ದು ನಿಮಗೆ ಗೊತ್ತಿದೆ, ಯಾಕಂದ್ರೆ ಗಣಿಗಾರಿಕೆಯಿಂದ ಹೆಚ್ಚು ಡಸ್ಟ್ ಅಥವಾ ಧೂಳು ಉತ್ಪಾದನೆ ಆಗುತ್ತೆ.
ಮತ್ತು ಅದರ ಯಂತ್ರಗಳ ಶಬ್ದದಿಂದ ಶಬ್ದ ಮಾಲಿನ್ಯ ಆಗುತ್ತೆ. ಮಾತ್ರವಲ್ಲ ಅದರಿಂದ ನೀರು ಹತ್ತಿರದಲ್ಲಿರುವ ಎಲ್ಲ ನೀರಿನ ಆಕಾರಗಳು ಮಲಿನವಾಗುತ್ತಾ ಹೋಗುತ್ತೆ. ಇದು ಮಾತ್ರವಲ್ಲ, ಬಾಲಕಾರ್ಮಿಕರ ಹೆಚ್ಚಳ ಆಗುತ್ತೆ. ಯಾಕಂದರೆ ಇವರು ಗಣಿಗಾರಿಕೆಯನ್ನು ಮಾಡುವವರು ಬಾಲಕಾರ್ಮಿಕರನ್ನು ಹೆಚ್ಚು ಹೇಳ್ತಾರೆ ನೇಮಿಸ್ಕೊಳ್ತಾ ಹೋಗ್ತಾರೆ ಕೆಲಸಕ್ಕಾಗಿ. ಇದು ಬಾಲಕಾರ್ಮಿಕರ ಹೆಚ್ಚಳಕ್ಕೆ ಕಾರಣ ಆಗುತ್ತೆ. ಮಾತ್ರವಲ್ಲ, ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ. ಯಾಕಂದರೆ ಈಗ ಶಬ್ದ ಮಿತಿ ಮೀರಿದರೆ ಇದು ಬ್ಲಡ್ ಪ್ರೆಷರ್, BP ಅಥವಾ ರಕ್ತದ ಒತ್ತಡಕ್ಕೆ, ಡಯಾಬಿಟೀಸ್ ಅಥವಾ ಮಧುಮೇಹಕ್ಕೆ, ಅಸ್ತಮಾ, ಚರ್ಮರೋಗಗಳು, ಅಲರ್ಜಿ ಮುಂತಾದ ಒಂದು ರೋಗಗಳು ಹುಟ್ಟಿಕೊಳ್ಳುತ್ತೆ. ಇದು ಯಾಕೆ ಆಗುತ್ತೆ ಅಂದರೆ, ಒಂದು ಶಬ್ದ ಮಾಲಿನ್ಯದಿಂದಾಗಿ BP ಅಂಥದ್ದೆಲ್ಲ ಶುರುವಾಗ್ಬೋದು. ಮತ್ತು ಗಣಿಗಾರಿಕೆಯಿಂದ ತುಂಬ ಧೂಳು ಉತ್ಪನ್ನ ಆಗೋದ್ರಿಂದ ಚರ್ಮರೋಗಗಳು, ಅಸ್ತಮಾ ಮುಂತಾದ ಕಾಯಿಲೆಗಳು, ಅಲರ್ಜಿ ಮುಂತಾದ ಕಾಯಿಲೆಗಳು ಉಂಟಾಗುತ್ತೆ. ಮತ್ತೊಂದು ಒಂದು ಪರಿಣಾಮ ಬೀರುತ್ತೆ ಅಂದರೆ, ಗಣಿಗಾರಿಕೆಗೆ ಏನಾಗುತ್ತೆ ಅಂದರೆ, ಗಣಿಗಾರಿಕೆ ಶುರುವಾಗುವಾಗ ಅದರಲ್ಲಿ ಹೆಚ್ಚು ತಮಗೆ ಲಾಭ ಬರುತ್ತೆ ಅಂತೇಳಿ ಕೃಷಿ ಕಾರ್ಮಿಕರು ಅಂದರೆ ಕೃಷಿಯಲ್ಲಿ ತೊಡಗಿಕೊಂಡಿರುವ ಕಾರ್ಮಿಕರು ಏನು ಮಾಡ್ತಾರೆ, ಅಲ್ಲಿ ಗಣಿಗಾರಿಕೆಯಿಂದ ನಮಗೆ ಹೆಚ್ಚು ಸಂಬಳ ಬರುತ್ತೆ ಅಂತೇಳಿ ಅಲ್ಲಿಗೆ ಹೋಗ್ತಾರೆ. ಇದು ಏನಾಗುತ್ತೆ ಅಂದರೆ, ಕೃಷಿಗೆ ಬೇಕಾದ ಕೆಲಸಗಾರರ ಕೊರತೆ ಸೃಷ್ಟಿಸುತ್ತದೆ. ಕೃಷಿಗೆ ಬೇಕಾದ ಕೆಲಸಗಾರರು ಸಿಗಲ್ಲ. ಇದು ಏನಾಗುತ್ತೆ ಅಂದರೆ, ಒಂದು ಗ್ರಾಮೀಣ ಸಮುದಾಯದ ಮೇಲೆ ತುಂಬ ದುಷ್ಪರಿಣಾಮವನ್ನು ಬೀರುತ್ತೆ ಮತ್ತು ಅವರ ಜೀವನೋಪಾಯದ ಮೇಲೆ ಬಹಳ ದುಷ್ಪರಿಣಾಮವನ್ನು ಬೀರುತ್ತೆ. ಮಾತ್ರವಲ್ಲ, ಪರಿಸರ ಮಾಲಿನ್ಯದಿಂದಾಗಿ ಸಸ್ಯಗಳು, ಪ್ರಾಣಿಗಳು, ಪಕ್ಷಿಗಳು ಮುಂತಾದವುಗಳು ಅದರಿಂದ ತುಂಬ ನಷ್ಟಕ್ಕೆ ಒಳಗಾಗುತ್ತೆ. ಹಾಗಾಗಿ ಏನು ಆನ್ಲೈನ್ ಕ್ಲಾಸ್ ಇದೆ ಇಷ್ಟು ಮುಗಿಯುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ವಾಟರ್ ಬಗ್ಗೆ, ನೀರಿನ ಬಗ್ಗೆ ಹೇಳೋದಕ್ಕಿದೆ. ನಾಳೆ ಅಸೈನ್ಮೆಂಟನ್ನು ಸಬ್ಮಿಟ್ ಮಾಡ್ತೀನಿ.